ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಹೋರಾಟದ ಅವಧಿಯನ್ನು ತಿಳಿಸಿ. 1800ರಿಂದ 1857. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಂಡಿ ಯಾರು? ಅವನ ಬಿರುದು ಯಾವುದು? ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯವನು. ಉಭಯಲೋಕಾಧೀಶ್ವರ. ದೊಂಡಿ ನನ್ನು ಎಲ್ಲಿ ಯಾರು ಕೊಲೆಗೈದರು? ಕೋಣಗಲ. ಬ್ರಿಟಿಷ್ ಸೇನಾನಿ ಆರ್ಥರ್ ವೆಲ್ಲೆಸ್ಲಿ. ಐಗೂರಿನ ಪಾಳೆಗಾರನಾರು? 1800ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೆಂಕಟಾದ್ರಿ ನಾಯಕ. ವೆಂಕಟಾದ್ರಿಯನ್ನು ಯಾರು ಯಾವಾಗ ಗಲ್ಲಿಗೇರಿಸಿದರು? ಕರ್ನಲ್ ಮಾಂಟ್ರೇಸರ್. 1802ರ ಫೆಬ್ರವರಿ. ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಮಾಡಿದ ಕೊಪ್ಪಳದ ರಾಜ ಯಾರು? ಯಾವಾಗ ಮಾಡಿದನು? ವೀರಪ್ಪರಾಜ ಎಂಬ ಜಮೀನುದಾರ. 1819. ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಕೊಪ್ಪಳದ ನಾಯಕನನ್ನು ಹತ್ತಿಕ್ಕಿದವರಾರು? ಮೇಜರ್ ಡೌಟನ್ ಮತ್ತು ಪ್ರೆಸ್ಲರ್. 1820-21ರಲ್ಲಿ ಬೀದರ್ನ ಉದಯಗಿರಿಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ನಾಯಕರಾರು? ಅವರನ್ನು ಹತ್ತಿಕ್ಕಿದವರಾರು? ಶಿವಲಿಂಗಪ್ಪ, ತಿರುಮಲರಾಯ, ಮೇಘಶ್ಯಾಮ, ಹೈದರಾಬಾದಿನ ನಿಜಾಮ. ಬಿಜಾಪುರದ ಸಿಂಡಿಗೆಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರಾರು? ಅವರನ್ನು ಹತ್ತಿಕ್ಕಿದವರಾರು? ದಿವಾಕರ್ ದೀಕ್ಷಿತ್, ಬಾಲಾಜಿ ದೇಶಪಾಂಡೆ, ಸ್ಟೀವನ್ಸನ್. ಬಾದಾಮಿಯಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಮಾಡಿದವರಾರು? ನಿಂಬಾಜಿ ನರಸಪ್ಪ ಪೇಟ್ಕರ್. ಕಿತ್ತೂರು ಸಂಸ್ಥಾನದ ಮೂಲ ಪುರುಷರಾರು? ಮಲೆನಾಡಿನ ಸೋದರರಾದ ಹಿರೇಮಲ್ಲ ಮತ್ತು ಚಿಕ್ಕಮಲ್ಲ. ಕಿತ್ತೂರು ಮನೆತನದ ಹೆಸರೇನು? ಅಲ್ಲಿಯ ಪ್ರಮುಖ ನಾಯಕರಾರು? ದೇಸಾಯಿ ಮನೆತನ. ಮಲ್ಯಸರ್ಜ ದೇಸಾಯಿ. ಐತಿಹಾಸಿಕವಾದ ಕಿತ್ತೂರು ಎಲ್ಲಿದೆ? ಬೆಳಗಾಂ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿದೆ. ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಮಾಡಿದ ಕರ್ನಾಟಕದ ವೀರ ಮಹಿಳೆ ಯಾರು? ಅವಳಿಗಿದ್ದ ಬಿರುದು ಯಾವುದು? ಕಿತ್ತೂರು ರಾಣಿ ಚೆನ್ನಮ್ಮ. ಕರ್ನಾಟಕ ಕೇಸರಿ ಸಿಂಹ. ರಾಣಿ ಚೆನ್ನಮ್ಮಳು ಕಿತ್ತೂರಿನ ಯಾವ ದೇಸಾಯಿಯ ರಾಣಿ? ಮಲ್ಲಸರ್ಜ ದೇಸಾಯಿಯ ಕಿರಿಯ ರಾಣಿ. ಶಿವಲಿಂಗ ರುದ್ರ ಸರ್ಜನು ಯಾರು? ಯಾವಾಗ ಮರಣ ಹೊಂದಿದನು? ಮಲ್ಲಸರ್ಜ ದೇಸಾಯಿಯ ಮಗ. 1824 ಸೆಪ್ಟೆಂಬರ್ 11. ರುದ್ರ ಸರ್ಜನನಿಗೆ ವಂಶಪಾರಂಪರ್ಯವಾಗಿ ಅಧಿಕಾರ ಮಾಡುವ ಸನ್ನದ್ದನ್ನು ನೀಡಿದವರಾರು? ಮರಣಕ್ಕೆ ಮುನ್ನ ಯಾರನ್ನು ದತ್ತುವಾಗಿ ಪಡೆದನು? ಬ್ರಿಟಿಷರು. ಮಾಸ್ತಮರಡಿ ಗೌಡರ ಮಗ ಶಿವಲಿಂಗಪ್ಪ. ಬ್ರಿಟಿಷರು ಕಿತ್ತೂರಿನ ಮೇಲೆ ಆಕ್ರಮಣ ಮಾಡಲು ಕಾರಣವೇನು? ಅದನ್ನು ಎದುರಿಸಿ ನಿಂತ ಮಹಿಳೆ ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೆಪ. ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮಳು ಯಾವ ರಾಜ ಪ್ರತಿನಿಧಿಯಾಗಿ ಆಳಲಾರಂಭಿಸಿದಳು? ಅದನ್ನು ವಿರೋಧಿಸಿದ ಬ್ರಿಟಿಷ್ ದಳಪತಿ ಯಾರು? ಶಿವಲಿಂಗಪ್ಪ. ಧಾರವಾಡದ ಕಲೆಕ್ಟರ್ ತ್ಯಾಕರೆ. ಕಲೆಕ್ಟರ್ ತ್ಯಾಕರೆ ಯಾವಾಗ ಕಿತ್ತೂರನ್ನು ಮುತ್ತಿದನು? ತ್ಯಾಕರೆಯನ್ನು ಸೋಲಿಸಿದವರಾರು? 1824 ಸೆಪ್ಟೆಂಬರ್. ರಾಣಿ ಚೆನ್ನಮ್ಮ. ಕಲೆಕ್ಟರ್ ತ್ಯಾಕರೆಯನ್ನು ಕೊಂದು ಹಾಕಿದವರಾರು? ರಾಣಿ ಚೆನ್ನಮ್ಮಳ ಅಂಗರಕ್ಷಕ ಅಮಟೂರು ಬಾಳಪ್ಪ. ಯಾರು ಯಾವಾಗ ಕಿತ್ತೂರು ಚೆನ್ನಮ್ಮಳನ್ನು ಸೋಲಿಸಿದರು? ಬ್ರಿಟಿಷ್ ದಳಪತಿ ಚಾಂಪ್ಲಿನ್. 1824 ಡಿಸೆಂಬರ್. ಸೋತು ಸೆರೆಸಿಕ್ಕಿದ ಚೆನ್ನಮ್ಮಳನ್ನು ಎಲ್ಲಿ ಬಂಧಿಸಲಾಯಿತು? ಆಕೆ ಯಾವಾಗ ಮರಣ ಹೊಂದಿದಳು? ಬೈಲುವಂಗಲದ ಕಾರಾಗೃಹ. 1829 ಫೆಬ್ರವರಿ. ಚೆನ್ನಮ್ಮಳ ವಿರುದ್ಧ ಬ್ರಿಟಿಷರಿಗೆ ಸಹಕರಿಸಿದ ಕಿತ್ತೂರಿನ ದ್ರೋಹಿಗಳಾರು? ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾಯ. ಚೆನ್ನಮ್ಮಳ ನಂತರ ಹೋರಾಡಿದ ಕಿತ್ತೂರಿನ ಸೇನಾ ನಾಯಕರಾರು? ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟ ದ್ರೋಹಿ ಯಾರು? ಸಂಗೊಳ್ಳಿ ರಾಯಣ್ಣನ ಹೆಂಡತಿಯ ಅಣ್ಣ ಎಣಬ ಲಕ್ಕಪ್ಪ. ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಎಲ್ಲಿ ಗಲ್ಲಿಗೇರಿಸಲಾಯಿತು? 1831ರ ಡಿಸೆಂಬರ್ 31 ನಂದಗಡ. 1830-31ರ ನಗರ ದಂಗೆಯ ನೇತಾರರಾರು? ಅವನು ಯಾರು? ಎಲ್ಲಿಯವನು? ಬೂದಿಬಸಪ್ಪ. ಕುಂಶಿಯ ಸಾದರಮಲ್ಲ. ಬೂದಿಬಸಪ್ಪನ ಕ್ರಾಂತಿಯ ಚಟುವಟಿಕೆ ಕೇಂದ್ರ ಸ್ಥಳ ಯಾವುದು? ಬಿದನೂರು, ಹೊನ್ನಾಳಿ. ಬೂದಿಬಸಪ್ಪನನ್ನು ಯಾರು ಯಾವಾಗ ಗಲ್ಲಿಗೇರಿಸಿದರು? ಮುಮ್ಮಡಿ ಕೃಷ್ಣರಾಜ ಒಡೆಯರು. 1840. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಕೊಡಗಿನ ವಂಶ ಯಾವುದು? ಆಲೇರಿ ವಂಶ.
ಆಲೇರಿ ವಂಶದವರು ಮೂಲತಃ ಎಲ್ಲಿಯವರು? ಯಾವ ಜಾತಿಗೆ ಸೇರಿದವರು? ಶಿವಮೊಗ್ಗ ಜಿಲ್ಲೆಯ ಕೆಳದಿಯವರು ವೀರಶೈವ ಲಿಂಗಾಯತ. 1834ರಲ್ಲಿ ಬ್ರಿಟಿಷರು ಯಾರ ಆಡಳಿತವನ್ನು ಕೊಡಗಿನಲ್ಲಿ ಪದಚ್ಯುತಗೊಳಿಸಿದರು? ಅದನ್ನು ವಿರೋಧಿಸಿ ದಂಗೆ ಎದ್ದವರಾರು? ಚಿಕ್ಕವೀರರಾಜಸ್ವಾಮಿ, ಅಪರಾಂಪ. 1857ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಬಾದಾಮಿಯ ನಾಯಕನಾರು? ದತ್ತಾತ್ರೇಯ ಪೇಟ್ಕರ್. ಅಲಗಲಿಯ ಬೇಡರು ಯಾವ ಕಾರಣಕ್ಕಾಗಿ ಯಾವಾಗ ಬ್ರಿಟಿಷರನ್ನು ವಿರೋಧಿಸಿದರು? ಸಶಸ್ತ್ರ ನಿಷೇಧ ಕಾಯ್ದೆ ಜಾರಿಗೊಳಿಸಿದ್ದಕ್ಕೆ. 1857. 1857ರಲ್ಲಿ ಬ್ರಿಟಿಷರನ್ನು ವಿರೋಧಿಸಿದ ಅಲಗಲಿಯ ಬೇಡರು ಯಾವ ಸಂಸ್ಥಾನಕ್ಕೆ ಸೇರಿದವರು? ಮುಧೋಳ ಸಂಸ್ಥಾನ. 1857-58ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸುರಪುರದ ನಾಯಕನಾರು? ಯಾರನ್ನು ಸೇರಿಸಿಕೊಂಡು ಹೋರಾಡಿದನು? ವೆಂಕಟಪ್ಪ ನಾಯಕ, ಅರಬ್ಬರು ಮತ್ತು ರೋಹಿಲ್ಲರು. 1857ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ನರಗುಂದದ ರಾಜನಾರು? ಯಾವ ಕಾರಣಕ್ಕಾಗಿ ಬ್ರಿಟಿಷರನ್ನು ವಿರೋಧಿಸಿದನು? ಬಾಬಾ ಸಾಹೇಬ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಬ್ರಿಟಿಷರ ವಿರುದ್ಧ ಹೋರಾಡಿದ ಮುಂಡಗಿರಿಯ ನಾಯಕನಾರು? ಅವನಿಗೂ ಬ್ರಿಟಿಷರಿಗೂ ಯಾವಾಗ ಯಾವ ಸ್ಥಳದಲ್ಲಿ ಯುದ್ಧ ನಡೆಯಿತು? ಭೀಮರಾಯ. 1857, ಕೊಪ್ಪಳ. ಮುಂಡಗಿರಿಯ ಭೀಮರಾಯನು ಯಾವ ಕಾರಣಕ್ಕಾಗಿ ಬ್ರಿಟಿಷರನ್ನು ವಿರೋಧಿಸಿದನು? ಯಾವ ಹುದ್ದೆಗೆ ರಾಜೀನಾಮೆ ನೀಡಿದ್ದನು? ಬ್ರಿಟಿಷರ ದುರಾಡಳಿತ, ತಹಶೀಲ್ದಾರ್ ಹುದ್ದೆ. 1800ರಿಂದ 1857ರವರೆಗೆ ನಡೆದ ಕರ್ನಾಟಕದಲ್ಲಿನ ಸ್ವತಂತ್ರ ಪ್ರಿಯರ ಸಶಸ್ತ್ರ ಹೋರಾಟಗಳನ್ನು ತಿಳಿಸಿ. 1. ಬ್ರಿಟಿಷರ ವಿರುದ್ಧ ಬಿದನೂರಿನ ದೊಂಡಿಯ ವಾಗನ ಸಶಸ್ತ್ರ ಹೋರಾಟ 1800. 2. ಐಗೂರು ಪಾಳೆಯಗಾರನಾದ ವೆಂಕಟಾದ್ರಿಯ ಹೋರಾಟ 1800. 3. ಕೊಪ್ಪಳದ ವೀರರಾಜನೆಂಬುವನ ಹೋರಾಟ 1819. 4. ಬೀದರ್ನ ಶಿವಲಿಂಗಯ್ಯ ದೇಶ್ಮುಖ್, ತಿರುಮಲರಾವ್ ದೇಶ್ಮುಖ್ ಇವರ ಹೋರಾಟ 1821. 5. ಬಿಜಾಪುರದ ಜಿಲ್ಲೆಯ ಸಿಂದಿಗೆಯ ದಿವಾಕರ್ ದೀಕ್ಷಿತ್, ರಾವ್ಜಿ ಮೊದಲಾದವರ ಹೋರಾಟ 1824. 6. ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ 1824ರಿಂದ 28. 7. 1930-31 ಬಿದನೂರು ನಗರ ಬೂದಿಬಸಪ್ಪನ ಸಶಸ್ತ್ರ ಬಂಡಾಯ. 8. ಕೊಡಗಿನ ಆಲೇರಿ ಮನೆತನದ ಚಿಕ್ಕವೀರರಾಜನ ಸಶಸ್ತ್ರ ಬಂಡಾಯ 1834ರಿಂದ 37. 9. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿನ ದತ್ತಾತ್ರೇಯ ಪೇಟ್ಕರನ ಬಂಡಾಯ 1841. 10. ಮುಧೋಳ ಸಂಸ್ಥಾನದ ಅಲಗಲಿಯ ಬೇಡರ ದಂಗೆ 1857. 11. ಗುಲ್ಬರ್ಗ ಜಿಲ್ಲೆಯ ಸುರಪುರದ ವೆಂಕಟಪ್ಪ ನಾಯಕನ ಸ್ವಾಭಿಮಾನದ ಹೋರಾಟ 1846ರಿಂದ 1858. 12. ಧಾರವಾಡ ಜಿಲ್ಲೆಯ ನರಗುಂದದ ಬಾಬಾ ಸಾಹೇಬ್ ಭಾಸ್ಕರ್ರಾವ್ರ ಹೋರಾಟ 1858. 13. ಮುಂಡಗಿರಿಯ ಭೀಮರಾವ್ ಬಂಡಾಯಗಾರನ ಹೋರಾಟ 1858. ಬ್ರಿಟಿಷರ ವಿರುದ್ಧ ದೊಂಡಿಯಾವಾಗನು ನಡೆಸಿದ ಸಶಸ್ತ್ರ ಹೋರಾಟಗಳನ್ನು ತಿಳಿಸಿ. ಟಿಪ್ಪುವಿನ ನಂತರ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಜನನಾಯಕರಲ್ಲಿ ಬಿದನೂರಿನ ದೊಂಡಿಯಾವಾಗನು ಮೊದಲನೆಯವನು ಹಾಗೂ ಪ್ರಮುಖನು. ವಾಗ ಎಂದರೆ ಹುಲಿ ಎಂದರ್ಥ. ಚನ್ನಗಿರಿಯ ಮರಾಠ ಕುಟುಂಬವೊಂದರಲ್ಲಿ ಜನಿಸಿದ ದೊಂಡಿಯ ಹೈದರ್ ಮತ್ತು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದನು. ವೆಲ್ಲೆಸ್ಲಿಯಿಂದ ನೀಚವೈರಿ ಎಂದು ಕರೆಯಲ್ಪಟ್ಟ ದೊಂಡಿಯಾನು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಪಾಳೆಗಾರರೊಂದಿಗೆ ಸಂಪರ್ಕ ಹೊಂದಿದ್ದ. ಫ್ರೆಂಚರ ಬೆಂಬಲವನ್ನು ಪಡೆದಿದ್ದನು. 1799ರ ಜೂನ್ ತಿಂಗಳಲ್ಲಿ ಶಿವಮೊಗ್ಗವನ್ನು ಆಕ್ರಮಿಸಿ ಬ್ರಿಟಿಷರ ಮದ್ದುಗುಂಡುಗಳ ಉಗ್ರಾಣವನ್ನು ಲೂಟಿ ಮಾಡಿದ್ದನ್ನು ಗಮನಿಸಿದ ಕರ್ನಲ್ ಸ್ಟೀವನ್ಸನ್ನನು ಆಗಸ್ಟ್ 17ರಂದು ದೊಂಡಿಯಾನನ್ನು ಸೋಲಿಸಿದರು. ಪುನಃ ದೊಂಡಿಯಾನು ಕೊಪ್ಪಳ, ಹರಪನಹಳ್ಳಿ, ಸವಣೂರು, ಹಾನಗಲ್, ರಾಣಿಬೆನ್ನೂರು, ಡಂಬಳಗಳನ್ನು ವಶಪಡಿಸಿಕೊಂಡನು. 1800ರಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಪಾಳೆಗಾರರ ಸಹಾಯದಿಂದ ಮಲಪ್ರಭಾ ಹಾಗೂ ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶವನ್ನು ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಬ್ರಿಟಿಷರನ್ನು ಎದುರಿಸಿದನು. ಪ್ರತಿಯಾಗಿ ವೆಲ್ಲೆಸ್ಲಿಯು ನಿಜಾಮನೊಂದಿಗೆ 1800ನೇ ಸೆಪ್ಟೆಂಬರ್ 10ರಂದು ರಾಜ್ಯದ ಕೊಣಗಲ ಎಂಬ ಸ್ಥಳದಲ್ಲಿ ಬೆನ್ನಟ್ಟಿದಾಗ ಹೋರಾಡುತ್ತಲೇ ರಣರಂಗದಲ್ಲಿ ವೀರಮರಣವನ್ನಪ್ಪಿದನು. ಬ್ರಿಟಿಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮಳ ಸಶಸ್ತ್ರ ಹೋರಾಟವನ್ನು ತಿಳಿಸಿ. ಬ್ರಿಟಿಷರ ವಿರುದ್ಧ ನಡೆಸಿದ ಸಶಸ್ತ್ರ ಹೋರಾಟಗಳಲ್ಲಿ ಪ್ರಸ್ತುತ ಬೆಳಗಾಂ ಜಿಲ್ಲೆಯಲ್ಲಿ ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮಳು ಪ್ರಮುಖಳು. ಕಾಕತಿ ದೇವಿಯ ಮಗಳಾದ ಹಾಗೂ ಮಲ್ಲಸರ್ಜನ ರಾಣಿ ಚೆನ್ನಮ್ಮ
ಕೆಚ್ಚಿನಿಂದ ಹೋರಾಡಿದ ದಿಟ್ಟ ಮಹಿಳೆ. 1816ರಲ್ಲಿ ಶಿವಲಿಂಗರುದ್ರ ಸರ್ಜನು ಕಿತ್ತೂರಿನ ರಾಜನಾಗಿ ಆಳುತ್ತಿದ್ದ. 8 ವರ್ಷಗಳ ಬಳಿಕ 1824ರ ಸೆಪ್ಟೆಂಬರ್ 11ರಂದು ಮೃತನಾದನು. ಸಾಯುವ ಮುನ್ನ ಮಕ್ಕಳಿಲ್ಲದ ಈತನು ಮಾಸ್ತಮರಡಿ ಗೌಡರ ಮಗ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡಿದ್ದನು. ಚೆನ್ನಮ್ಮಳು ದತ್ತುವಿನ ರಾಜಪ್ರತಿನಿಧಿಯಾಗಿ ರಾಜ್ಯವಾಳಲಾರಂಭಿಸಿದಳು ಮತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುದರ ನೆಪವನ್ನೊಡ್ಡಿ ಧಾರವಾಡದ ಬ್ರಿಟಿಷ್ ಪೊಲಿಟಿಕಲ್ ಏಜೆಂಟನಾಗಿದ್ದ ಕ್ಯಾಕರೆಯ ಕಿತ್ತೂರನ್ನು ಪಡೆಯಲು ಯತ್ನಿಸಿದನು. ಈತನೊಂದಿಗೆ ದಕ್ಕನ್ನಿನ ಕಮಿಷನರ್ ಆಗಿದ್ದ ಚಾಪ್ಲಿನನ್ನು ಸೇರಿದ್ದನು. ಇವರಿರುವರು ಸೇರಿ ಶಿವಲಿಂಗರುದ್ರ ಸರ್ಜನ ಮರಣಾನಂತರ ದತ್ತು ತೆಗೆದುಕೊಂಡಿರುವುದು ಸಿಂಧುವಲ್ಲವೆಂದು ಮುಂಬೈನ ಗವರ್ನರ್ ಆಗಿದ್ದ ಮೌಂಟ್ ಎಲ್ಲಿಸ್ಟನ್ಗೆ ಸುಳ್ಳು ಪತ್ರವನ್ನು ಕಳುಹಿಸಿದನು. ಈ ಪತ್ರಕ್ಕೆ ಬರುವ ಉತ್ತರಕ್ಕೂ ಕಾಯದೆ ಥ್ಯಾಕರೆಯು ತಾನೇ ಮುಂದಾಗಿ ಕಿತ್ತೂರಿನ ಆಡಳಿತವನ್ನು ಬನ್ನೂರು ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಎಂಬ ಪ್ರತಿನಿಧಿಗಳಿಗೆ ವಹಿಸುವಂತೆ ಚೆನ್ನಮ್ಮಳಿಗೆ ತಿಳಿಸಿದನು. ದತ್ತುಪುತ್ರನ ಪ್ರತಿನಿಧಿಯಾಗಿ ಆಡಳಿತ ನಡೆಸುತ್ತಿದ್ದ ಕರ್ನಾಟಕ ಕೇಸರಿ ರಾಣಿ ಚೆನ್ನಮ್ಮಳು ತನ್ನ ರಾಜ್ಯದ ಆಂತರಿಕ ವ್ಯವಹಾರದಲ್ಲಿ ಪ್ರವೇಶಿಸುವುದು ಅನ್ನು ವಿರೋಧಿಸಿ ಬ್ರಿಟಿಷರನ್ನು ಎದುರಿಸಲು ಸಿದ್ಧಳಾದಾಗ ಸಂಸ್ಥಾನದ ಹಿರಿಯರೆಲ್ಲರೂ ಮುಕ್ತ ಮನಸ್ಸಿನಿಂದ ಬೆಂಬಲ ನೀಡಿದರು. ದರ್ಶಿಷ್ಠನಾದ ಥ್ಯಾಕರೆಯು 1824ರ ಅಕ್ಟೋಬರ್ 23ರಂದು ಕಿತ್ತೂರನ್ನು ಮುತ್ತಿದಾಗ ಯುದ್ಧ ಘೋಷಣೆಯನ್ನು ಚೆನ್ನಮ್ಮಳು ಮಾಡಿದಾಗ ಕಿತ್ತೂರಿನ ಸೇನಾ ನಾಯಕನಾದ ಗುರುಸಿದ್ದಪ್ಪನು ಬ್ರಿಟಿಷರ ಸೈನ್ಯವನ್ನು ವೀರಾವೇಶದಿಂದ ಎದುರಿಸಿದನು. ಥ್ಯಾಕರೆಯನ್ನು ರಾಣಿಯ ಅಂಗರಕ್ಷಕನಾದ ಅಮಟೂರು ಬಾಳಪ್ಪನು ಕೊಂದು ಹಾಕಿದನು. ಸೆರೆ ಸಿಕ್ಕಿದ ಸೇನಾ ನಾಯಕರಲ್ಲಿ ಸ್ಟೀವನ್ ಇಲಿಯಡ್ ಮೊದಲಾದವರು ಸೇರಿದ್ದರು. ಬ್ರಿಟಿಷರು ನಡೆಸಿದ ಯುದ್ಧದಲ್ಲಿ ಚೆನ್ನಮ್ಮ ಮಹತ್ವಪೂರ್ಣವಾದ ಗೆಲುವನ್ನು ಸಾಧಿಸಿದಳು. ಥ್ಯಾಕರೆಯ ಸಾವು ಮತ್ತು ಸೋಲಿನ ಗಾಳಿ ಬ್ರಿಟಿಷರ ಪಾಳೆಯರಲ್ಲಿ ತಲ್ಲಣವನ್ನು ಉಂಟುಮಾಡಿತ್ತು. ಚಾಪ್ಲಿನ್ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಡಿಕ್ಕನ್ನರು ದೊಡ್ಡದೊಂದು ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ 1824 ನವೆಂಬರ್ 3ರಂದು ದಾಳಿ ಮಾಡಿ ಬಂದಿಗಳನ್ನು ಬಿಡುಗಡೆಗೊಳಿಸಿದರೆ ದಾಳಿಯನ್ನು ಹಿಂತೆಗೆಯುವ ಮಾತನ್ನು ನೀಡಿದ್ದರಿಂದ ಬಂದಿಗಳನ್ನು ಚೆನ್ನಮ್ಮಳು ಬಿಡುಗಡೆಗೊಳಿಸಿದಳು. ವಚನಭ್ರಷ್ಟರಾದ ಬ್ರಿಟಿಷರು ನವೆಂಬರ್ 30ರಂದು ಕೋಟೆಯ ಹೆಬ್ಬಾಗಿಲನ್ನು ಸೀಳಿ ಯುದ್ಧವನ್ನು ಆರಂಭಿಸಿಯೇ ಬಿಟ್ಟರು. ರಾಣಿ ಚೆನ್ನಮ್ಮಳು ಇದನ್ನು ಎದುರಿಸಿ ಹೋರಾಡುತ್ತಿದ್ದಾಗಲೇ ಇವಳ ಆಪ್ತನಾದ ಮಲ್ಲಪ್ಪ ಶೆಟ್ಟಿ ಚೆನ್ನಮ್ಮಳಿಗೆ ವಂಚನೆ ಮಾಡಿ ಕೆಲವು ಸೈನಿಕರೊಡನೆ ಬ್ರಿಟಿಷರ ಪರವಾಗಿ ಹೋರಾಡಿದನು. ಆದರೂ ಕರ್ನಾಟಕದ ಕೆಚ್ಚೆದೆಯ ವೀರಮಹಿಳೆ ವಿಧವೆ ರಾಣಿ ಚೆನ್ನಮ್ಮಳು ತನ್ನ ಕೊನೆಯ ಉಸಿರಿರುವವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡಿ ಸೋತು ಸೆರೆಸಿಕ್ಕಳು. ಸೆರೆಸಿಕ್ಕಿದ ಚೆನ್ನಮ್ಮಳನ್ನು ಬ್ರಿಟಿಷರು ಬೈಲಹೊಂಗಲದ ಕಾರಾಗೃಹದಲ್ಲಿ ಇರಿಸಿದರು. ಸ್ವಾಭಿಮಾನಿ ಸ್ವಾತಂತ್ರ್ಯ ಪ್ರಿಯಳಾದ ಇವಳು ಭಾರತಕ್ಕೆ ಸ್ವತಂತ್ರ ದೊರೆಯಲಿ ಎಂದು ದೇವರನ್ನು ಧ್ಯಾನಿಸುತ್ತಲೇ 1829 ಫೆಬ್ರವರಿ 30ರಂದು ಅಲ್ಲಿಯೇ ಸಾವನ್ನಪ್ಪಿದಳು. 1800ರಿಂದ 1857ರವರೆಗಿನ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಹೋರಾಟವನ್ನು ವಿವರಿಸಿ. ಬ್ರಿಟಿಷರ ವಿರುದ್ಧ ದೊಂಡಿಯಾವಾಗನ ಸಶಸ್ತ್ರ ಹೋರಾಟ 1800. ಮರಾಠ ನಾಯಕನಾದ ದೊಂಡಿಯಾವಾಗನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ದೊಂಡಿಯವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ನಗರ, ಕೊಪ್ಪಳ, ಬೀದರ್, ರಾಣಿಬೆನ್ನೂರು ಗಳನ್ನು ಒಂದುಗೂಡಿಸಿ ಆಳ್ವಿಕೆ ನಡೆಸಿದ್ದಲ್ಲದೆ ಬ್ರಿಟಿಷರಿಂದಾಗುವ ಅನಾಹುತವನ್ನು ಅರಿತು ಅವರ ವಿರುದ್ಧ ಹೋರಾಡಿದನು. ಬ್ರಿಟಿಷರ ಆರ್ಥರ್ ವೆಲ್ಲೆಸ್ಲಿಯೊಂದಿಗೆ ಕೋಣಗಲದ ಕದನದಲ್ಲಿ ಹೋರಾಡುತ್ತಲೇ ಮರಣ ಹೊಂದಿದನು. ಐಗೂರಿನ ವೆಂಕಟಾದ್ರಿಯ ಹೋರಾಟ 1800. ಬ್ರಿಟಿಷರ ವಿರುದ್ಧ ಐಗೂರಿನ ವೆಂಕಟಾದ್ರಿಯು ಮಂಜರಾಬಾದಿನಿಂದ 4 ಮೈಲಿ ದೂರದಲ್ಲಿನ ಅರಕೆರೆಗೆ ಹೋಗಿ ಕೋಟೆಯನ್ನು ಕಟ್ಟಿ ಘಾಟಿ ಸುಬ್ರಹ್ಮಣ್ಯವನ್ನು ವಶಪಡಿಸಿಕೊಂಡು ಮಂಗಳೂರಿನವರೆಗೂ ತನ್ನ ಹೋರಾಟವನ್ನು ಸಾಗಿಸಿದ್ದನ್ನು ಗಮನಿಸಿದ ವೆಲ್ಲೆಸ್ಲಿಯ ಲೆಫ್ಟಿನೆಂಟ್ ಕರ್ನಲ್ ಮಾಂಟ್ರೆಸರನ್ನು ಸೆರೆ ಹಿಡಿದು 1802ರ ಫೆಬ್ರವರಿಯಲ್ಲಿ ಗಲ್ಲಿಗೇರಿಸಿದನು. ಬ್ರಿಟಿಷರ ವಿರುದ್ಧ ಕೊಪ್ಪಳ ಹಾಗೂ ಉದ್ಗಿರ್ಗಳ ದಂಗೆ 1816 ರಿಂದ 1820.
ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದ ನಂತರ ಕೊಪ್ಪಳ ಮತ್ತು ಉಗ್ದಿರ್ಗಳನ್ನು ಹೈದರಾಬಾದಿನ ನಿಜಾಮನ ವಶಕ್ಕೆ ಕೊಡಲಾಗಿತ್ತು. ಇದನ್ನು ವಿರೋಧಿಸಿ 1816ರಲ್ಲಿ ಕೊಪ್ಪಳದ ವೀರಪ್ಪನು, 1820ರಲ್ಲಿ ಉದ್ಗಿರದ ದೇಶಮುಖನು ಬ್ರಿಟಿಷರ ವಿರುದ್ಧ ದಂಗೆಯೆದ್ದಾಗ ಡೌಟನ್ ಮತ್ತು ಪ್ಲಿಸ್ಸರನು ಅವರನ್ನಡಗಿಸಿದರು. ಬೀದರ್ 1821 ಬೀದರ್ನ ಶಿವಲಿಂಗಯ್ಯ ದೇಶಮುಖ್ ಮತ್ತು ತಿರುಮಲರಾವ್ ದೇಶಮುಖ್ ಇವರುಗಳು ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸುವುದನ್ನು ವಿರೋಧಿಸಿ ಅವರ ವಿರುದ್ಧ ಹೋರಾಡಿದರು. ಬಿಜಾಪುರದ ಸಿಂದಿಗೆಯ ದಿವಾಕರ್ ದೀಕ್ಷಿತ್, ರಾವ್ಜಿ ರಸ್ತೆ ಮೊದಲಾದವರ ಹೋರಾಟ 1824 ಬ್ರಿಟಿಷ್ ಪ್ರೆಸಿಡೆನ್ಸಿಗೆ ಸೇರಿದ ಬಿಜಾಪುರದಲ್ಲಿನ ಸಿಂದಿಗೆಯ ದಿವಾಕರ ದೀಕ್ಷಿತ್, ರೇವಜಿ ರಸ್ತೆ ಬಾಲಾಜಿ ದೇಶಪಾಂಡೆ ಮತ್ತು ಸೆಟ್ಟಿಯಪ್ತಿ ಚುಕ್ಕಾಲಿ ಬ್ರಿಟಿಷರ ವಿರುದ್ಧ ದಂಗೆ ನಡೆಸಿ ತಮ್ಮದೇ ಆದ ಆಡಳಿತ ರೂಪಿಸಿಕೊಂಡು ಸಿಂದಗಿಯಲ್ಲಿ ತೆರಿಗೆಯನ್ನು ಸಂಗ್ರಹಿಸಿದರು. ಲೆಫ್ಟಿನೆಂಟ್ ಸ್ಟೀವನ್ಸನ್ ನೇತೃತ್ವದಲ್ಲಿ ಬಂದ ಬ್ರಿಟಿಷ್ ಸೇನಾ ತುಕಡಿಯು ಇವರನ್ನು ಬಂಧಿಸಿ ಶಿಕ್ಷಿಸಿತು. ಕಿತ್ತೂರು ರಾಣಿ ಚೆನ್ನಮ್ಮಳ ಹೋರಾಟ 1824ರಿಂದ 28 ಕಿತ್ತೂರಿನ ದೊರೆ ಶಿವಲಿಂಗ ರುದ್ರಸರ್ಜನು 1824ರಲ್ಲಿ ಮರಣಿಸಿದಾಗ ಅವನ ಮಲತಾಯಿ ಚೆನ್ನಮ್ಮ ಆತನ ದತ್ತು ಮಗ ಶಿವಲಿಂಗಪ್ಪ ಎಂಬುವನ ರಾಜಪ್ರತಿನಿಧಿಯಾಗಿ ಆಳಲಾರಂಭಿಸಿದ್ದನ್ನು ಬ್ರಿಟಿಷರು ವಿರೋಧಿಸಿದ್ದರಿಂದ ಆಗ ರಾಣಿ ಮತ್ತು ಅಲ್ಲಿನ ಜನತೆ ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಿ ಅಲ್ಲಿನ ಅಧಿಕಾರಿಯಾದ ತ್ಯಾಕರೆ ವಿರುದ್ಧ ಜಯಗಳಿಸಿ ಕರ್ನಾಟಕ ಕೇಸರಿ ಎಂಬ ಬಿರುದಿಗೆ ಪಾತ್ರಳಾದಳು. ಆದರೆ ಬ್ರಿಟಿಷರು ಪುನಃ ಅವಳ ಮೇಲೆ ಯುದ್ಧ ಸಾರಿದಾಗ ಬ್ರಿಟಿಷರಿಗೆ ಅಂತಿಮವಾಗಿ ಜಯ ಲಭಿಸಿತು. ಸೋತ ಚೆನ್ನಮ್ಮಾಜಿ ಬ್ರಿಟಿಷರಿಗೆ ಸೆರೆಯಾದಳು. ಸಂಗೊಳ್ಳಿ ರಾಯಣ್ಣ 1828ರಿಂದ 31 ರಾಣಿ ಚೆನ್ನಮ್ಮಳ ಬಂಧನವಾದರೂ ಕಿತ್ತೂರಿನ ಪ್ರಜೆಗಳು ಸಂಗೊಳ್ಳಿ ರಾಯಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ಮುಂದುವರಿಯಿತು. ಅವನು ಶಿವಲಿಂಗಪ್ಪ ಪರವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ 1830ರಲ್ಲಿ ಸೆರೆ ಸಿಕ್ಕಿದನು. ಸೆರೆ ಸಿಕ್ಕಿದ ರಾಯಣ್ಣನನ್ನು 1831ರ ಡಿಸೆಂಬರ್ 31ರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. 1830-31ರ ಬಿದನೂರು ನಗರ ಬೂದಿ ಬಸಪ್ಪನ ದಂಗೆ ಕುಂಶಿಯ ಸಾದರಮಲ್ಲನೆಂಬ ನಗರದ ರಾಜ ಬೂದಿ ಬಸಪ್ಪ ಎಂಬ ಹೆಸರಿನಲ್ಲಿ ದಂಗೆ ಎದ್ದು ರೈತನನ್ನು ತನ್ನೆಡೆಗೆ ಸೆಳೆಯಲು ರೈತರ ತೆರಿಗೆ ಬಾಕಿ ಎಲ್ಲವನ್ನೂ ಮನ್ನಾ ಮಾಡುವ, ತೆರಿಗೆಯನ್ನು ಇಳಿಸುವ ಘೋಷಣೆ ಹೊರಡಿಸಿದನು. ರೈತರು ನಗರ, ಹೊನ್ನಾಳಿ, ಚನ್ನಗಿರಿ ಮುಂತಾದ ಕಡೆ ತೆರಿಗೆ ಕೊಡಲು ನಿರಾಕರಿಸಿದರೆ ಚಿತ್ರದುರ್ಗ, ಹೊಳಲ್ಕೆರೆ ಮತ್ತು ಹೊಸದುರ್ಗಗಳ ರೈತರು ಅಲ್ಲಿನ ಅಮಲ್ದಾರರನ್ನು ಬಂಧಿಸಿ ಅವರಿಂದ ಲಂಚದ ಹಣವನ್ನು ವಸೂಲಿ ಮಾಡಿದರು. ರೈತರು, ಶ್ರೀಮಂತ ವರ್ತಕರು ಹಣವನ್ನು ಲೇವಾದೇವಿದಾರರ ಮೇಲೂ ದಾಳಿ ಮಾಡಿದರು. ಮೈಸೂರು ರಾಜ್ಯದ ಎಲ್ಲಾ ಭಾಗಗಳಿಗೂ ಹರಡಿದ ದಂಗೆಯನ್ನಡಗಿಸಲು ಬ್ರಿಟಿಷ್ ಸೈನಿಕ ನೆರವನ್ನು ಪಡೆಯಲಾಯಿತು. ಲೆಫ್ಟಿನೆಂಟ್ ರಾಜ್ಪೋರ್ಟ್ನ ಆದೇಶದ ಮೇರೆಗೆ ನಗರ ವಿಭಾಗವೊಂದರಲ್ಲೇ 99 ಜನ ರೈತರನ್ನು ನೇಣಿಗೇರಿಸಲಾಯಿತು. ಬೂದಿ ಬಸಪ್ಪನನ್ನು ಸೆರೆ ಹಿಡಿದು 1840ರಲ್ಲಿ ನೇಣಿಗೆ ಹಾಕಲಾಯಿತು. ಕೊಡಗಿನ ಹಾವೇರಿ ವಂಶದ ಚಿಕ್ಕವೀರರಾಜನ ಸಶಸ್ತ್ರ ಹೋರಾಟ 1834ರಿಂದ 37 ಕೊಡಗಿನ ರಾಜನಾದ ಚಿಕ್ಕವೀರರಾಜನನ್ನು 1834ರಲ್ಲಿ ಬ್ರಿಟಿಷರು ಅಧಿಕಾರದಿಂದ ಪದಚ್ಯುತಿಗೊಳಿಸಿದ್ದನ್ನು ವಿರೋಧಿಸಿ ಅಪರಾಂಪ ಎಂಬುವನು ದಂಗೆಯೆದ್ದಾಗ ಆತನನ್ನು ಸೆರೆ ಹಿಡಿದರು. ಇದೇ ವೇಳೆಗೆ ಹಾಲೇರಿಯ ವಂಶಸ್ಥನೆಂದು ಹೇಳಿಕೊಂಡ ಕಲ್ಯಾಣಸ್ವಾಮಿಯು ದಂಗೆಯೆದ್ದಾಗ ಎಡೆನಾಡು, ಯಳುನಾರವರಸೀಮೆ, ಪುತ್ತೂರು ಮತ್ತು ಅಮರ ಸೂಳ್ಳೆಗಳ ಜನ ಬೆಂಬಲ ದೊರೆಯಿತಾದರೂ ಅಪ್ಪರಂಡ ಬೋಪಣ್ಣ ಹಾಗೂ ಚಪ್ಪಡಿರ ಪೊನ್ನಪ್ಪ ಇವರ ಸಹಾಯದಿಂದ ಕಲ್ಯಾಣಸ್ವಾಮಿಯನ್ನು 1837ರಲ್ಲಿ ಬೈತೂರಿನಲ್ಲಿ ಬಂಧಿಸಲಾಯಿತು. ಮುಂದೆ ಪುಟ್ಟಬಸಪ್ಪ ಎಂಬುವನು ದಂಗೆಯೆದ್ದಾಗ 1837ರ ಕೊನೆಯಲ್ಲಿ ಈತನನ್ನು ಸೆರೆ ಹಿಡಿದು ನೇಣಿಗೆ ಹಾಕಲಾಯಿತು. ಬ್ರಿಟಿಷರ ವಿರುದ್ಧ ಬಾದಾಮಿಯಲ್ಲಿನ ದತ್ತಾತ್ರೇಯ ಪೇಟ್ಕರನ ಹೋರಾಟ 1841 1841ರಲ್ಲಿ ಬಾದಾಮಿಯಲ್ಲಿ ನರಸಿಂಹ ದತ್ತಾತ್ರೇಯ ಪೇಟ್ಕರ್ ಬ್ರಿಟಿಷರ ದಾಸ್ಯವನ್ನು ಕಿತ್ತೊಗೆಯಲು ಪ್ರಯತ್ನಿಸಿದನು. ಅವನಿಂದ ಬ್ರಿಟಿಷ್ ಸೇನೆ ಸಾಕಷ್ಟು ಕಷ್ಟವನ್ನು ಅನುಭವಿಸಿದರೂ ಅವನನ್ನು ಬಂಧಿಸಿ ಜೀವಾವಧಿ ಶಿಕ್ಷೆ ವಿಧಿಸಿದರು. ಮುಧೋಳ್ ಸಂಸ್ಥಾನದ ಅಲಗಲಿಯ ಬೇಡರ ದಂಗೆ 1857 1857ರಲ್ಲಿ ಸಿಪಾಯಿ ದಂಗೆ ನಡೆದಾಗ ಸರ್ಕಾರದ ಅನುಮತಿ ಪಡೆಯದೆ ಅಸ್ತ್ರಗಳನ್ನು ಹೊಂದಿರಬಾರದೆಂದು ಬೇಡರಿಗೆ ತಿಳಿಸಲಾಯಿತು. ಇದನ್ನು ಉಗ್ರವಾಗಿ ಪ್ರತಿಭಟಿಸಿದ ಬೇಡರು ಬ್ರಿಟಿಷರ ಸೇನೆಯೊಂದಿಗೆ ಹೋರಾಡಿ ಕೊನೆಗೆ ತಮ್ಮ ಮನೆಗಳಿಗೆ ತಾವೇ ಬೆಂಕಿ ಇಟ್ಟುಕೊಂಡು ಸುಟ್ಟು ಬೂದಿಯಾದರು. ಸುರಪುರದ ವೆಂಕಟಪ್ಪ ನಾಯಕನ ಹೋರಾಟ 1857 1857-58ರಲ್ಲಿ ಕಲಬುರಗಿ ಜಿಲ್ಲೆಯ ಸುರಪುರದ ಸಂಸ್ಥಾನದ ವೆಂಕಟಪ್ಪ ನಾಯಕನು ಆಳುತ್ತಿದ್ದು ಬ್ರಿಟಿಷರಿಗೆ, ಮರಾಠರಿಗೆ, ಹೈದರಾಬಾದಿನ ನಿಜಾಮನಿಗೆ ಕೊಡಬೇಕಾದ ವಾರ್ಷಿಕ ಕಪ್ಪವನ್ನು ಕೊಡಲಾಗದೆ ಈತನು ರೋಹಿಲರನ್ನು ಮತ್ತು ಅರಬ್ಬರನ್ನು ತನ್ನ ಸೈನ್ಯಕ್ಕೆ ಸೇರಿಸಿಕೊಂಡು ನಾನಾ ಸಾಹೇಬ್ರೊಡನೆ
ರಾಜಕೀಯ ಸಂಪರ್ಕ ಪಡೆದು ಸೈನ್ಯವನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡಲು ಯೋಜಿಸಿದ್ದನ್ನು ತಿಳಿದ ಅವರು 1858ರಲ್ಲಿ ಸುರಪುರದ ಕೋಟೆಯನ್ನು ಮುತ್ತಿದರು. ಆಗ ವೆಂಕಟಪ್ಪ ಕೋಟೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಹೊರಗಿನಿಂದಲೇ ಹೋರಾಡುತ್ತಲೇ ಅನ್ಯ ಮಾರ್ಗವಿಲ್ಲದೆ ಸೋತು ಶರಣಾಗದೆ ತನಗೆ ತಾನೇ ಗುಂಡು ಹಾರಿಸಿಕೊಂಡು ಸತ್ತನು. ನರಗುಂದದ ಬಾಬಾ ಸಾಹೇಬನ ಹೋರಾಟ 1857. ನರಗುಂದದ ರಾಜನಾದ ಬಾಬಾ ಸಾಹೇಬನು ತನಗೆ ಗಂಡು ಮಕ್ಕಳಿಲ್ಲದಿದ್ದರಿಂದ ಮಗುವನ್ನು ದತ್ತು ತೆಗೆದುಕೊಂಡಿದ್ದನು. ಇದನ್ನು ವಿರೋಧಿಸಿದ ಬ್ರಿಟಿಷರು 1858ರ ಮೇನಲ್ಲಿ ನರಗುಂದವನ್ನು ವಶಪಡಿಸಿಕೊಂಡಿದ್ದಲ್ಲದೆ ಬಾಬಾ ಸಾಹೇಬನನ್ನು ಗಲ್ಲಿಗೇರಿಸಿದರು. ಮುಂಡರಗಿ ಭೀಮರಾಯನ ದಂಗೆ 1857. ಭೀಮರಾಯನು ಹರಪನಹಳ್ಳಿಯ ತಹಶೀಲ್ದಾರನಾಗಿದ್ದು ಬ್ರಿಟಿಷರ ದುರಾಡಳಿತದಿಂದ ಬೇಸತ್ತು ತಹಶೀಲ್ದಾರ ಹುದ್ದೆಗೆ ರಾಜೀನಾಮೆ ನೀಡಿ ನಂತರ ಸೈನ್ಯವನ್ನು ಕಟ್ಟಿ ಡಂಬಳದ ಬ್ರಿಟಿಷರ ಖಜಾನೆ ಮತ್ತು ಗದುಗಿನ ಅಂಚೆ ಕಚೇರಿಯನ್ನು ಲೂಟಿ ಮಾಡಿದ. ಹೆಮ್ಮಿಗೆಯ ಕೆಂಚನಗೌಡ ಸುರಟೂರಿನ ದೇಸಾಯಿಯ ಸಹಾಯ ಪಡೆದುಕೊಂಡು ಬ್ರಿಟಿಷರಿಗೆ ಸೇರಿದ್ದ ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಂಡನು. ಇದರಿಂದ ಭೀಮರಾಯನ ಅಪಾಯ ಗಮನಿಸಿದ ಬ್ರಿಟಿಷರ ಸೈನ್ಯವು ಕೊಪ್ಪಳ ಕೋಟೆಯನ್ನು ಸುತ್ತುವರಿದರು. ಭೀಮರಾಯ ತನ್ನ ಸಮೀಪವಿದ್ದ ಮದ್ದುಗುಂಡುಗಳೆಲ್ಲ ಮುಗಿಯುವವರೆಗೂ ಹೋರಾಡಿ ಸೆರೆಮನೆಗೆ ಎಳೆದೊಯ್ಯುತ್ತಿರುವಾಗ ಭೀಮರಾಯ ತನಗೆ ತಾನೇ ಗುಂಡು ಹೊಡೆದುಕೊಂಡು ಮರಣವನ್ನಪ್ಪಿದನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.